ಹೇಳಿಲ್ವಾ, ಫೈಟ್ ಇರೋ ಕಡೆ ಪ್ರೀತಿ ಇರತ್ತೆ, ಪ್ರೀತಿ ಇರೋ ಕಡೆ ಫೈಟ್ ಇರತ್ತೆ ಅಲ್ವಾ ಧ್ರುವ? ಯಾ ಆನಂದ, ಹಂಗಿದ್ರೆ ನೀವಿಬ್ರು ಯಾವತ್ತೂ ಫೈಟ ಮಾಡಿಲ್ಲ, ಹಂಗಿದ್ರೆ ನೀವಿಬ್ರು ನಡು ಯಾವತ್ತೂ ಪ್ರೀತಿನೇ ಇಲ್ಲ. ಹೂ ಯು ಟಾಕ್ ಮಿಡಲ್. ನಾನು ಬೇರೆ ಆಗಿರೋ ಮನ್ಸ್ಗಳನ್ನ ಒಂದ್ ಮಾಡ್ತಾ ಇದ್ರೆ ನೀನು ಒಂದಾಗಿರೋ ಮನ್ಸ್ಗಳನ್ನ ಬೇರೆ ಮಾಡ್ತಾ ಇದ್ಯಾ? ಹಾಸ್ಟ್ಲಿಗೆ ಹೋದ್ಮೇಲೆ ಸಿಕ್ಕಾಪಟ್ಟೆ ಮಾತಾಡೋದ್ ಕಲ್ತ್ಬಿಟ್ಟಿದ್ಯಾ. ಮೊದ್ಲು ನೀನ್ ಹಾಸ್ಟ್ಲಿಂದ ಹೊರಗೆ ಹಾಕಿಸ್ಬೇಕು. ಮೈನಾ, ನೀನ್ ಇವ್ರಿಬ್ರು ಮಾತಿಗೆಲ್ಲ ತಲೆ ಕೆಡ್ಸ್ಕೋಬೇಡ. ಹೇಗೂ ನೀವಿಬ್ರು ಒಂದಾಗಿದ್ದೀರಾ, ಮುಂದೆನೂ ಹೀಗೆ ಇರ್ತೀರಾ. ಆದ್ರೆ ನಿಮ್ಮಿಬ್ರು ಮೇಲೆ ದೃಷ್ಟಿ ಹಾಕೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ನೀವಿಬ್ರು ಬೇಗ ಮದ್ವೆ ಆಗ್ಬಿಡಿ, ಆಗೆಲ್ಲ ಸರಿ ಹೋಗುತ್ತೆ. ಜಯಂತಿ, ಯಾವಾಗ ಏನ್ ಮಾತಾಡ್ಬೇಕು ಅಂತ ನಿನಗೆ ಗೊತ್ತಾಗಲ್ವಾ? ಸರಿ, ಲೇಟ್ ಆಗ್ತಿದೆ, ಬನ್ನಿ ಕೆಲಸ ಶುರು ಮಾಡೋಣ. ಬಾ ಮೈನಾ. ಜಯಂತಿ, ನೀವ್ ಹೋಗಿರಿ, ನಾ ಆಮೇಲೆ ಬರ್ತೇನೆ. ಚೂರ ಮೈನಾ ಸತಿ ಮಾತಾಡ್ಕೊಂಡ್ ಬರ್ತೇನೆ. ಹಾ, ಇದಿಟ್ಬಿಡಿ. ಮೈನಾ, ನಮಸ್ಕಾರ. ನಮಸ್ಕಾರ. ಶಾಸ್ತ್ರಿಗಳೇ, ಇದು ನನ್ ಮಗನ್ ಜಾತಕ, ನೋಡ್ ಹೇಳಿ ಹೇಗಿದೆ ಅಂತ. ಧ್ರುವ ಧನುರ್ ರಾಶಿ, ಕೃತಿಕ ನಕ್ಷತ್ರ. ಹೌದು ಶಾಸ್ತ್ರಿಗಳೇ. ನೀವಿಲ್ಲಿ ಬರೋದಕ್ಕೆ ಮೂಲ ಕಾರಣ ಒಂದು ಹೆಣ್ಣು, ಹೌದಲ್ವೇ? ಹೌದು ಶಾಸ್ತ್ರಿಗಳೇ, ನನ್ ಮಗ ಒಂದ್ ಹುಡುಗಿನ ತುಂಬಾ ಇಷ್ಟಪಟ್ಟಿದ್ದ. ನಾನು ಅವಳನ್ನ ಮನೆ ಸೊಸೆ ಮಾಡ್ಕೋಬೇಕು ಅಂತಿದ್ದೀನಿ. ಆದ್ರೆ ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಅವಳು ತುಂಬಾ ಬದಲಾಗಿದ್ದಾಳೆ. ಅವರಿಬ್ಬರ ಮಧ್ಯೆ ಏನೋ ಮನಸ್ತಾಪ ಆಗಿ ದೂರ ಆಗಿದ್ದಾರೆ ಅಂತ ನನಗನ್ನಿಸ್ತಿದೆ. ಅದಕ್ಕೆ ಜಾತಕ ತಗೊಂಡ್ ಬಂದಿದ್ದೀನಿ. ಅವ್ರ ಜಾತಕ ಚೆನ್ನಾಗಿದ್ಯಾ ಅಂತ ನೋಡಿ. ಏನಾದ್ರೂ ತೊಂದರೆ ಇದ್ರೆ ದಯವಿಟ್ಟು ತಿಳಿಸ್ಕೊಡಿ. ಆ ಹುಡುಗಿ ಹೆಸರೇನಮ್ಮ? ಮೈನಾ ಅಂತ ಶಾಸ್ತ್ರಿಗಳೇ. ಸಿಂಹರಾಶಿ, ಮಖ ನಕ್ಷತ್ರ, ಹೌದು ತಾನೇ? ಹೌದು ಶಾಸ್ತ್ರಿಗಳೇ. ಏನಮ್ಮ, ಇತ್ತೀಚೆಗೆ ಆ ಹುಡುಗಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಅಪಶಕ್ನ ನಡೆದಿದ್ಯಾ? ಹೌದು ಶಾಸ್ತ್ರಿಗಳೇ, ಇತ್ತೀಚೆಗೆ ಧನ್ವಂತ್ರಿ ಶಕ್ತಿ ಪೂಜೆ ಮಾಡಿಸ್ಬೇಕಾದ್ರೆ ನಮ್ಮ ಮೈನನ್ ಹೆಸರು ಹೇಳಿ, ನಕ್ಷತ್ರ ಹೇಳಿ, ಅಗ್ನಿಕುಂಡಕ್ಕೆ ತುಪ್ಪ ಹಾಕಿದ ತಕ್ಷಣ ಅದು ದಕ್ಕಂತ ಹತ್ಕೊಂಡ್ಬಿಡ್ತು. ಶಾಸ್ತ್ರಿಗಳು ಅರ್ಧಕ್ಕೆ ಪೂಜೆ ನಿಲ್ಲಿಸ್ಬಿಟ್ರು. ಈ ಪೂಜೆ ಮಾಡೋದು ಬೇಡ ಅಂತಾನು ಹೇಳ್ಬಿಟ್ರು. ಯಾಕೆ ಶಾಸ್ತ್ರಿಗಳೇ, ಏನಾದ್ರೂ ತೊಂದರೆ ಇದೆಯಾ? ಆ ಹುಡುಗಿ ಜಾತಕದಲ್ಲಿ ತುಂಬಾನೇ ಸಮಸ್ಯೆಗಳು ಕಾಣಿಸ್ತಾ ಇದೆ. ಏನ್ ಹೇಳ್ತಿದ್ದೀರಾ ಶಾಸ್ತ್ರಿಗಳೇ? ಹೌದಮ್ಮ, ನಿಮ್ ಮಗನ್ ಜೊತೆ ಆ ಹುಡುಗಿ ಮದುವೆ ಮಾಡೋದಕ್ಕೆ ತುಂಬಾ ಅಡಚಣೆಗಳಿವೆ. ಅಯ್ಯೋ ದೇವ್ರೆ. ಹಾಗಂತ ಈ ಮದುವೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ, ಸಾಧ್ಯ ಇದೆ. ಆದ್ರೆ ಆ ಸಮಸ್ಯೆಗಳು ಜಾಸ್ತಿ ಕಾಣಿಸ್ತಾ ಇದೆ. ಬರೀ ಸಮಸ್ಯೆಗಳು ಆ ಹುಡುಗಿ ಜಾತಕದಲ್ಲಿ ಇದೆ ಅಂತ ಅಲ್ಲ, ನಿಮ್ ಮಗನ ಜಾತಕದಲ್ಲೂ ಆ ಸಮಸ್ಯೆಗಳಿವೆ. ಇದಕ್ ಪರಿಹಾರ ಅಂದ್ರೆ ಇನ್ನು 3 ತಿಂಗಳ ಒಳಗೆ ಈ ಹುಡುಗಿ ಜೊತೆ ನಿಮ್ ಮಗನ ಮದುವೆ ನಡೀಲೇಬೇಕು. ಏನು 3 ತಿಂಗಳ? 3 ತಿಂಗಳಾದ್ಮೇಲೆ ಈ ಹುಡುಗಿನೇ ಅಲ್ಲ, ಬೇರೆ ಯಾವ ಹುಡುಗಿ ಜೊತೆನೂ ಈ ಮದುವೆ ನಡ್ಸಕ್ಕಾಗಲ್ಲ. ನಿಮ್ಮ ಮಗನಿಗೆ ಕಂಕಣ ಭಾಗ್ಯ ಕೂಡಿ ಬರೋದಿಲ್ಲ. ಶಾಸ್ತ್ರಿಗಳೇ, ಇದಕ್ಕೆ ಏನಾದ್ರೂ ಪರಿಹಾರ ಇದ್ರೆ ದಯವಿಟ್ಟು ತಿಳಿಸಿ. ಪರಿಹಾರ ಅಂದ್ರೆ ಮದುವೆನಮ್ಮ. ಕಂಕಣ ಭಾಗ್ಯ ಕೂಡಿ ಬಂದಾಗ ಮದುವೆ ಮಾಡ್ಲೇಬೇಕು. ಇನ್ನು 3 ತಿಂಗಳ ಒಳಗಡೆ ಇದೇ ಹುಡುಗಿ ಆಗ್ಲಿ ಅಥವಾ ಬೇರೆ ಹುಡುಗಿ ಜೊತೆಯಲ್ಲಿ ಮದುವೆ ಮಾಡ್ಲೇಬೇಕು. ನಿಮ್ಮ ಮಗನಿಗೆ ಕಂಕಣ ಭಾಗ್ಯ ಇರೋದು ಇನ್ನು 3 ತಿಂಗಳು ಮಾತ್ರ. ಈ 3 ತಿಂಗಳಲ್ಲಿ
ಮದ್ವೆ ಅಂದ್ರೆ ಕಷ್ಟ ಆಗುತ್ತೆ ಶಾಸ್ತ್ರಿಗಳೇ. ಆ ಹುಡುಗಿ ಒಪ್ಕೊಳ್ಳಲ್ಲ. ಹೇಗ